ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚ ಅದ್ಭುತಗಳನ್ನು ಸೃಷ್ಟಿಸುವ ರಹಸ್ಯಮಯ ತಾಣ. ಅಖಂಡ ಬ್ರಹ್ಮಾಂಡದಲ್ಲಿ ಮಾನವನಿಗೆ ಇನ್ನೂ ಬಗೆಹರಿಯದ ಅದೆಷ್ಟೋ ರಹಸ್ಯಗಳು ತಿಳಿದೇ ಇಲ್ಲ. ಇನ್ನೂ ಅನೇಕ ರಹಸ್ಯಗಳನ್ನು ನಮ್ಮ ವಿಜ್ಞಾನಿಗಳು ಕೂಡ ಇಲ್ಲಿವರೆಗೆ ಪರಿಹರಿಸಲು ಸಾಧ್ಯವಾಗಿಲ್ಲ. ಅಂತಹ ಲೆಕ್ಕವಿಲ್ಲದಷ್ಟು ವಿಚಾರಗಳಲ್ಲಿ ಇಂದಿಗೂ ನಿಗೂಢವಾಗಿ ಇರುವ ರಹಸ್ಯಮಯ ವಿಷಯ ಅಂದರೆ ಟೈಮ್ ಟ್ರಾವೆಲ್, ಅಂದರೆ ಕಾಲದಲ್ಲಿ ಪ್ರಯಾಣ ಮಾಡುವುದು. ಈ ಟೈಮ್ ಟ್ರಾವೆಲ್ ಅಂದರೆ ಏನು? ಆಂಗ್ಲ ವಿಜ್ಞಾನಿ ಐನ್ಸ್ಟೈನ್ ಹೇಳುವ ಈ ಟೈಮ್ ಡಯಾಲಿಸಿಸ್ ಥಿಯರಿ ಅಂದರೆ ಏನು? ಸಾಪೇಕ್ಷ ಸಿದ್ಧಾಂತ ಹೇಳುವ ಮುಂಚೆಯೇ ನಮಗೆ ಈ ಬಗ್ಗೆ ಗೊತ್ತಿರಲಿಲ್ವಾ? ಈ ಬಗ್ಗೆ ನಮ್ಮ ವೇದ ಪುರಾಣಗಳು ಹೇಳಿದ್ದೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸುಮಾರು 68 ವರ್ಷಗಳ ಹಿಂದೆ ಅಂದರೆ 1955ರಲ್ಲಿ ಅಮೆರಿಕದಲ್ಲಿ ಒಂದು ನಿಗೂಢ ಘಟನೆ ನಡೆಯಿತು. ಅದು ಜುಲೈ 2, 1955. ಪ್ಯಾನ್ ಎಮ್ ಫ್ಲೈಟ್ 914 ಅಮೆರಿಕದ ನ್ಯೂಯಾರ್ಕ್ನಿಂದ ಮಿಯಾಮಿಗೆ ಹೊರಟಿತ್ತು. ಈ ವಿಮಾನದಲ್ಲಿ ಒಟ್ಟು 57 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿ ಕೂಡ ಇದ್ರು. ಆದರೆ ಈ ವಿಮಾನ ಅಮೆರಿಕದ ನ್ಯೂಯಾರ್ಕ್ನಿಂದ ಹೊರಟಿದ್ದೇನೋ ನಿಜ, ಆದರೆ ಮಿಯಾಮಿಯನ್ನ ತಲುಪಲೇ ಇಲ್ಲ. ಅದು ಕಣ್ಮರೆಯಾಗಿ ಹೋಯಿತು. ವರ್ಷಗಳೇ ಉರುಳಿದ್ರೂ ಅದರ ಸುಳಿವು ಸಿಗಲಿಲ್ಲ. ಕೊನೆಗೆ ಅದು ಎಲ್ಲೋ ಪತನ ಹೊಂದಿರಬೇಕು ಅಂತ ಶೋಧ ಕಾರ್ಯಾಚರಣೆಯನ್ನು ಕೂಡ ನಿಲ್ಲಿಸಲಾಯಿತು. ಇದೆಲ್ಲ ಆಗಿ 30 ವರ್ಷಗಳ ಬಳಿಕ ಅಂದರೆ ಮಾರ್ಚ್ 9, 1985ರಂದು ವೆನೆಜುವೆಲಾದ ಕ್ಯಾರಕಾಸ್ ವಿಮಾನ ನಿಲ್ದಾಣದಲ್ಲಿ ಈ ಪ್ಯಾನ್ ಎಮ್ ಫ್ಲೈಟ್ 914 ಏಕಾಏಕಿ ಲ್ಯಾಂಡಿಂಗ್ ಆಯಿತು. ಲ್ಯಾಂಡ್ ಆಗುವ ಬಗ್ಗೆ ಕೂಡ ಈ ಪೈಲಟ್ನ ಕ್ಯಾಪ್ಟನ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಯಾವುದೇ ಮಾಹಿತಿ ನೀಡಿರಲಿಲ್ವಂತೆ. ಆದರೆ ಪ್ಯಾನ್ ಎಮ್ ಫ್ಲೈಟ್ 914ರ ಪೈಲಟ್ ಭೂಮಿಗೆ ಇಳಿದ ತಕ್ಷಣ ಕೇಳಿದ ಪ್ರಶ್ನೆ ಅಂದರೆ ಇದು ಯಾವ ವರ್ಷ ಅಂತ. ಅದಕ್ಕೆ ಇದು 1985 ಅಂತ ಅಲ್ಲಿನ ಸಿಬ್ಬಂದಿ ಉತ್ತರಿಸುತ್ತಿದ್ದಂತೆ ಪೈಲಟ್ ಓ ಮೈ ಗಾಡ್ ಅಂತ ದೀರ್ಘ ಉಸಿರು ಬಿಟ್ಟ. ATCಯಲ್ಲಿದ್ದವರಿಗೆ ಏನು ನಡೀತಿದೆ ಅಂತ ಅರ್ಥವಾಗುವ ಮೊದಲೇ ಆ ವಿಮಾನ ಮತ್ತೆ ಆಕಾಶಕ್ಕೆ ಹಾರಿಹೋಯಿತು. ಹಾಗೆ ಹಾರಿಹೋದ ಆ ವಿಮಾನದ ಬಗ್ಗೆ ಇಲ್ಲಿವರೆಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಅಮೆರಿಕ ಇನ್ನೂ ಕೂಡ ಆ ವಿಮಾನದ ಹುಡುಕಾಟದಲ್ಲಿ ತೊಡಗಿದೆ. ಆದರೆ ಕೆಲವರು ಆ ವಿಮಾನ ಟೈಮ್ ಟ್ರಾವೆಲ್ ಮಾಡಿದೆ ಅಂತ ವಾದಿಸ್ತಾರೆ. ಹಾಗಿದ್ರೆ ಟೈಮ್ ಟ್ರಾವೆಲ್ ಮಾಡೋದು ಸಾಧ್ಯನಾ? ಸ್ನೇಹಿತರೆ, ನಮ್ಮ ಭಾಗವತ ಪುರಾಣದಲ್ಲಿ ಒಂದು ಕಥೆ ಇದೆ. ಕುಶಸ್ಥಲಿಯಲ್ಲಿ ಕುಕುದ್ಮಿ ಎಂಬ ರಾಜನಿದ್ದ. ರಾಜನಿಗೆ ಬಹಳ ಸುಂದರವಾದ ಮಗಳಿದ್ಲು. ಅವಳ ಹೆಸರು ರೇವತಿ. ರೇವತಿಯು ಅಗ್ನಿಕುಂಡದ ದಿವ್ಯಾಗ್ನಿಯಿಂದ ಜನಿಸಿದವಳು. ರೇವತಿ ಕೇವಲ ಸುಂದರ ಯುವತಿಯಾಗಿರಲಿಲ್ಲ, ಒಳ್ಳೆ ಗುಣ, ಸದ್ಗುಣಗಳು ಮತ್ತು ನಮ್ರ ಗುಣಗಳಿಂದ ಕೂಡಿದ ಪ್ರತಿಭಾವಂತ ಯುವತಿಯಾಗಿದ್ದವಳು. ಆದರೆ ಆಕೆಗೆ ತಕ್ಕ ವರಗಳು ಮಾತ್ರ ಸಿಕ್ಕಿರಲಿಲ್ಲ. ಮಗಳ ಮದುವೆ ವಯಸ್ಸು ಮೀರುತ್ತಾ ವರ್ಷಗಳೇ ಉರುಳಿದ್ರೂ ಸರಿಯಾದ ಗಂಡು ಸಿಗಲಿಲ್ಲ. ತನ್ನ ಅಸಾಧಾರಣ ಮಗಳಿಗೆ ಸೂಕ್ತವಾದ ವರ ಸಿಗಲಿಲ್ಲ ಅಂತ ರಾಜ ಕುಕುದ್ಮಿ ಕೊರಗುತ್ತಿದ್ದ. ಹೀಗಾಗಿ ಸ್ವತಃ ಮಹಾನ್ ತಪಸ್ವಿಯಾದ ರಾಜ ಕುಕುದ್ಮಿ ಈ ಸಮಸ್ಯೆಗೆ ಸ್ವತಃ ಬ್ರಹ್ಮನಲ್ಲಿ ಪರಿಹಾರ ಕೇಳಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ದ. ಪರಬ್ರಹ್ಮನೇ ಸರ್ವಲೋಕ ಸೃಷ್ಟಿಕರ್ತ. ನನ್ನ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದಾದರೂ ಯಾವಾಗ? ಮಗಳ ಮದುವೆಗೆ ವಯಸ್ಸು ಮೀರಿ ಹೋಗುತ್ತಿದೆ. ಅವಳ ಹಣೆಬರಹದಲ್ಲಿ ವರನನ್ನು ಬರೆಯಲು ಮರೆತಿದ್ದೀಯಾ? ನನ್ನ ಮಗಳಿಗೆ ಒಬ್ಬ ಗಂಡು ಸೃಷ್ಟಿ ಮಾಡಲಿಲ್ವಾ ಅಂತ ಅವನನ್ನೇ ಕೇಳಿದ್ರೆ ಆಯ್ತು ಅಂದ್ಕೊಂಡು ರಾಜ ಕುಕುದ್ಮಿ ಬ್ರಹ್ಮಲೋಕಕ್ಕೆ ಹೋಗಲು ನಿರ್ಧರಿಸ್ತಾನೆ. ಮಗಳು ರೇವತಿಯನ್ನ ಜೊತೆಯಲ್ಲೇ ಕರೆದುಕೊಂಡು ಕುಕುದ್ಮಿ ಬ್ರಹ್ಮಲೋಕಕ್ಕೆ ಬಂದ. ಆದರೆ ಈ ವೇಳೆ ಬ್ರಹ್ಮಲೋಕದಲ್ಲಿ ಗಂಧರ್ವರ ಗಾಯನ, ನೃತ್ಯ ನಡೀತಿತ್ತು. ಅದನ್ನ ನೋಡ್ತಾ ಕೇಳ್ತಾ ಅಪ್ಪ ಮಗಳಿಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸುಮಾರು 10-15 ನಿಮಿಷಗಳ ನಂತರ ಸಂಗೀತ ಕಾರ್ಯಗಳು ಸಂಪನ್ನಗೊಂಡವು. ಬಳಿಕ ಮರೆಯಲ್ಲಿ ನಿಂತಿದ್ದ ಕುಕುದ್ಮಿ ಬ್ರಹ್ಮನ ಮುಂದೆ ಬಂದು ನಮಸ್ಕರಿಸ್ತಾನೆ. ಕುಕುದ್ಮಿಯನ್ನ ನೋಡಿದ ಬ್ರಹ್ಮದೇವನಿಗೆ ಎಲ್ಲ ವಿಷಯ ಅರ್ಥವಾಗಿತ್ತು. ಆದರೂ ಬಂದ ವಿಷಯವೇನು ಅಂತ ಕೇಳ್ದ. ರಾಜ ಕುಕುದ್ಮಿ ತನ್ನ ಮನಸ್ಸಿನ ನೋವನ್ನು ತೋಡಿಕೊಂಡ. ಬ್ರಹ್ಮದೇವ, ವರ್ಷಗಳೇ ಕಳೆದರೂ ನನ್ನ ಮಗಳಿಗೆ ಒಂದು ವರ ಸಿಗ್ತಿಲ್ಲ. ಹೆಣ್ಣಿಗೊಂದು ಗಂಡು ಸೃಷ್ಟಿಸುವ ನೀನು ಇವಳ ಹಣೆ ಬರಹದಲ್ಲಿ ಏನಾದರೂ ಮರೆತು ಬಿಟ್ಟೆಯಾ ತಂದೆ ಅಂತ ಕೇಳ್ದ. ಇದಕ್ಕೆ ಉತ್ತರಿಸಿದ ಬ್ರಹ್ಮ, ಮಗು ಕುಕುದ್ಮಿ, ಈ ತನಕ ನಾನು ನಿನ್ನ ಮಗಳಿಗಾಗಿ ಯಾವ ವರನನ್ನು ಸೃಷ್ಟಿ ಮಾಡಿರಲಿಲ್ಲ. ಈಗ ನೀನು ಭೂಲೋಕಕ್ಕೆ ಹೋಗು, ನಿನ್ನ ಮಗಳಿಗೊಂದು ವರ ಸೃಷ್ಟಿ ಮಾಡ್ತೇನೆ ಅಂತಾನೆ. ಅರೆ, ಇದೇನು ದೇವ, ಈಗ ಹುಟ್ಟಿದ ಮಗುವಿಗೆ ಮಗಳೊಂದಿಗೆ ಮದುವೆ ಮಾಡುವುದು ಹೇಗೆ ಅಂತ ಕೇಳ್ದ ರಾಜ ಕುಕುದ್ಮಿ. ಕುಕುದ್ಮಿಯ ಮಾತು ಕೇಳಿ ತುಟಿಯಂಚಿನಲ್ಲಿ ನಕ್ಕ ಬ್ರಹ್ಮ ಹೇಳ್ದ, ಕುಕುದ್ಮಿ, ನೀವು ಭೂಮಿಯಿಂದ ಇಲ್ಲಿಗೆ ಬಂದಿದ್ದು ಅಲ್ಲದೆ ನೀವಿಲ್ಲಿ ಸಂಗೀತ ನೃತ್ಯ ನುಡುತ್ತಿರುವ ಹೊತ್ತಲ್ಲಿ
ಭೂಮಿಯಲ್ಲಿ 27 ಯುಗಗಳು ಕಳೆದೇ ಹೋಗಿವೆ. ಯಾಕಂದರೆ ಬ್ರಹ್ಮನ ಒಂದು ದಿನ ಅಂದರೆ ಭೂಮಿಯಲ್ಲಿನ 4.32 ಶತಕೋಟಿ ವರ್ಷಗಳಿಗೆ ಸಮ. ನಿನ್ನ ಕಾಲದವರು ಈಗ ಅಲ್ಲಿ ಯಾರೂ ಉಳಿದಿಲ್ಲ. ಈಗ ನೀವು ತಂದೆ ಮತ್ತು ಮಗಳು ಮಾತ್ರ ಉಳಿದಿದ್ದೀರಿ. ನಿಮ್ಮ ರಾಜ್ಯ, ಮನೆ, ಕುಟುಂಬ, ಸ್ನೇಹಿತರು, ಸೈನ್ಯ, ಸಂಪತ್ತು ಸಹ ಬಹಳ ಹಿಂದೆಯೇ ನಾಶವಾಗಿದೆ. ಅಷ್ಟೇ ಯಾಕೆ, ಖುದ್ದು ನಿನ್ನ ರಾಜ್ಯವೂ ಈಗ ಉಳಿದಿಲ್ಲ. ನಿಮ್ಮ ಮಗಳಿಗೆ ಶೀಘ್ರದಲ್ಲೇ ಮದುವೆ ಮಾಡಬೇಕು, ಇಲ್ಲದಿದ್ದರೆ ಕಲಿಯುಗ ಬರಲಿದೆ ಅಂತ ಎಚ್ಚರಿಸ್ತಾ. ರಾಜ ಕುಕುದ್ಮಿ ಇದನ್ನೆಲ್ಲ ಕೇಳಿ ದಿಗ್ಭ್ರಮೆಗೊಂಡ. ಬ್ರಹ್ಮ ಕುಕುದ್ಮಿಯನ್ನ ಸಮಾಧಾನಪಡಿಸಿ, ಈ ಸಮಯದಲ್ಲಿ ವಿಶ್ವರೂಪಿ ಭಗವಾನ್ ವಿಷ್ಣು ಕೃಷ್ಣ ಮತ್ತು ಬಲರಾಮನ ರೂಪದಲ್ಲಿ ಭೂಮಿಯ ಮೇಲಿದ್ದಾನೆ. ನಿನ್ನ ರಾಜ್ಯ ಈಗ ದ್ವಾರಕೆಯಾಗಿ ಬದಲಾಗಿದೆ. ಅಲ್ಲಿ ಆದಿಶೇಷನ ಅವತಾರ ಕೃಷ್ಣನ ಅಣ್ಣ ಬಲರಾಮ ಇದ್ದಾನೆ. ನಿಮ್ಮ ಮಗಳು ರೇವತಿಗೆ ಆ ಬಲರಾಮ ಅತ್ಯಂತ ಸೂಕ್ತವಾದ ವರ. ಹೋಗಿ ಅವನೊಂದಿಗೆ ರೇವತಿಯ ಮದುವೆ ಮಾಡಿಸುವಂತ ಬ್ರಹ್ಮದೇವ ಹೇಳ್ತಾನೆ. ಇದಾದ ನಂತರ ರಾಜ ಕುಕುದ್ಮಿ ಮಗಳು ರೇವತಿಯೊಂದಿಗೆ ಭೂಮಿಗೆ ಬಂದ. ಅವನು ಭೂಮಿಗೆ ಬಂದಾಗ ಅವನಿಗೆ ಬಹಳ ಆಶ್ಚರ್ಯವಾಯಿತು. ಅವರ ಪ್ರಕಾರ ಅವರಿಗೆ ಬ್ರಹ್ಮಲೋಕಕ್ಕೆ ಬಂದು ಹೋಗಲು ಸ್ವಲ್ಪವೇ ಸಮಯ ತೆಗೆದುಕೊಂಡಿತ್ತು. ಆದರೆ ಇಲ್ಲಿ ಈಗ ಇಡೀ ಭೂಮಿಯ ರೂಪವೇ ಬದಲಾಗಿತ್ತು. ಭೂಮಿಯ ಹವಾಮಾನ, ಪರಿಸರ ಮತ್ತು ರಚನೆಯು ಮೊದಲಿನಂತೆಯೇ ಇರಲಿಲ್ಲ ಮತ್ತು ಮಾನವರ ಗುಣಗಳು, ಆಕಾರ ಮತ್ತು ಬುದ್ಧಿವಂತಿಕೆಯಲ್ಲಿ ಭಾರೀ ಬದಲಾವಣೆ ಕಂಡುಬಂದಿತ್ತು. ಈ ವಿಷಯದ ಬಗ್ಗೆ ಭಗವತ್ ಪುರಾಣದಲ್ಲಿ ವಿವರಣೆ ಕೂಡ ಇದೆ. ಈಗ ಭೂಮಿಯ ಮೇಲೆ ಮೊದಲಿನಂತೆ ಯಾವುದೇ ಜೀವಿಗಳು, ಪ್ರಾಣಿಗಳು ಮತ್ತು ಸಸ್ಯಗಳು ಇರಲಿಲ್ಲ. ಪ್ರಸ್ತುತ ಎಲ್ಲ ಗಾತ್ರಗಳು ಮೊದಲಿಗಿಂತ ಕಡಿಮೆಯಾಗಿದೆ. ಮಾನವರು ಮೊದಲಿನಂತೆ ಬಲಶಾಲಿ ಮತ್ತು ಎತ್ತರವಾಗಿಲ್ಲ. ಜೊತೆಗೆ ಅವರ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕತೆ ಕೂಡ ಗಮನಾರ್ಹವಾಗಿ ಕುಸಿದಿತ್ತು. ಈಗ ತಡಮಾಡದೆ ರಾಜ ಕುಕುದ್ಮಿ ರೇವತಿಯೊಂದಿಗೆ ಕೃಷ್ಣ ಬಲರಾಮರನ್ನ ಭೇಟಿ ಮಾಡಿ ಎಲ್ಲವನ್ನೂ ತಿಳಿಸ್ತಾನೆ. ರೇವತಿ ಮತ್ತು ಬಲರಾಮ ಖಂಡಿತವಾಗಿಯೂ ಒಬ್ಬರಿಗೊಬ್ಬರು ಸೂಕ್ತವಾದ ವಧು ವರರಾಗಿದ್ರು. ಆದರೆ ಒಂದು ಸಣ್ಣ ಸಮಸ್ಯೆ ಇತ್ತು. ಪ್ರಾಚೀನ ಕಾಲದಲ್ಲಿ ಜನಿಸಿದ ರೇವತಿ ಬಲರಾಮನಿಗಿಂತಲೂ ಹೆಚ್ಚು ಎತ್ತರ ಮತ್ತು ಗಾತ್ರದಲ್ಲಿ ದೊಡ್ಡವಳಾಗಿದ್ಲು. ಆದರೆ ಇದಕ್ಕೂ ಬಲರಾಮ ಪರಿಹಾರ ಕಂಡುಕೊಂಡ. ಅವನು ತನ್ನ ಆಯುಧವಾಗಿದ್ದ ದಿವ್ಯ ನೇಗಿಲನ್ನ ಕೈಗೆತ್ತಿಕೊಂಡು ರಾಜಕುಮಾರಿ ರೇವತಿಯ ತಲೆ ಮತ್ತು ಭುಜಗಳನ್ನು ಮುಟ್ಟಿದ. ಒಂದು ಕ್ಷಣದಲ್ಲಿ ರೇವತಿಯ ಗಾತ್ರವು ಬಲರಾಮನಿಗೆ ಸೂಕ್ತವಾದ ಗಾತ್ರಕ್ಕೆ ಕಡಿಮೆಯಾಯಿತು. ಇದಾದ ನಂತರ ಬಲರಾಮ ಮತ್ತು ರೇವತಿಯ ವಿವಾಹವು ಶಾಸ್ತ್ರೋಕ್ತವಾಗಿ ನೆರವೇರುತ್ತೆ. ವೈಭವದ ಮದುವೆ ಮುಗಿದ ನಂತರ ರಾಜ್ಯವಿಲ್ಲದ ರಾಜ ಕುಕುದ್ಮಿ ತಪಸ್ಸಿಗೆ ಅಂತ ಬದ್ರಿಗೆ ಹೊರಡ್ತಾನೆ. ಈ ಟೈಮ್ ಟ್ರಾವೆಲ್ ಬಗ್ಗೆ ಮತ್ತೊಂದು ಕಥೆ ಅಂದರೆ ರಾಜ ಮುಚುಕುಂದನ ಕಥೆ. ವಿಷ್ಣು ಪುರಾಣದ ಶ್ರೀಕೃಷ್ಣ ಲೀಲೆಯಲ್ಲಿ ಅವನ ಕಥೆಯನ್ನ ಉಲ್ಲೇಖಿಸಲಾಗಿದೆ. ರಾಜ ಮುಚುಕುಂದ ಇಕ್ಷ್ವಾಕು ರಾಜವಂಶದ ರಾಜನಾಗಿದ್ದ. ಅವನು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದವನು. ಆತನ ಪರಾಕ್ರಮಗಳು ಸ್ವರ್ಗದಲ್ಲಿಯೂ ಹೆಸರುವಾಸಿಯಾಗಿತ್ತು. ಅದೊಂದು ಸಲ ರಾಕ್ಷಸರು ದೇವಲೋಕದ ಮೇಲೆ ದಾಳಿ ಮಾಡಿ ದೇವತೆಗಳನ್ನ ಸೋಲಿಸಲು ಪ್ರಾರಂಭಿಸಿದಾಗ ಭಗವಾನ್ ಇಂದ್ರ ರಾಜ ಮುಚುಕುಂದನ ಸಹಾಯವನ್ನು ಕೋರ್ತಾನೆ. ಹೀಗಾಗಿ ರಾಜ ಮುಚುಕುಂದ ದೇವಾಲಯಕ್ಕೆ ಹೋಗಿ ರಾಕ್ಷಸರೊಡನೆ ಹೋರಾಡಿ ಶಕ್ತಿ ಮತ್ತು ಶೌರ್ಯದಿಂದ ಅವರನ್ನ ಬಗ್ಗು ಬಡಿತಾನೆ. ಇದರಿಂದ ಸಂತಸಗೊಂಡ ದೇವರಾಜ ಇಂದ್ರ ವರವನ್ನ ಕೇಳಲು ಹೇಳ್ತಾನೆ. ನನಗೆ ಯಾವ ವರವೂ ಬೇಡ ದೇವರಾಜ, ನನ್ನ ಕುಟುಂಬದವರನ್ನ ನೋಡಿ ವರ್ಷವಾಯಿತು. ಹೀಗಾಗಿ ನನಗೆ ಭೂಮಿಗೆ ವಾಪಸ್ ಹೋಗಲು ಅನುಮತಿ ಕೊಡು ಸಾಕು ಅಂತ ಕೇಳ್ತಾನೆ. ಆದರೆ ವಿಚಿತ್ರ ಅಂದರೆ ಮುಚುಕುಂದನ ಮಾತು ಕೇಳಿ ದುಃಖಿತನಾದ ದೇವರಾಜ ಒಂದು ಕ್ಷಣ ಮಾತು ಬಾರದೆ ಮೌನವಾಗ್ತಾನೆ. ಬಳಿಕ ದೀರ್ಘವಾದ ನಿಟ್ಟುಸಿರು ಬಿಡುವ ಇಂದ್ರ ಹೇಳ್ತಾನೆ, ಮುಚುಕುಂದ, ಈಗ ಭೂಮಿಯಲ್ಲಿ ನಿಮ್ಮವರು ಯಾರೂ ಬದುಕಿಲ್ಲ, ಎಲ್ಲರೂ ಸತ್ತಿದ್ದಾರೆ. ಯಾಕಂದ್ರೆ ನೀನು ಕಳೆದ 1 ವರ್ಷ ಸ್ವರ್ಗದಲ್ಲಿದ್ದೀಯ. ಇಲ್ಲಿನ 1 ವರ್ಷ ಭೂಮಿಯ ಮೇಲಿನ ಯುಗಕ್ಕೆ ಸಮ. ಹೀಗಾಗಿ ಈಗ ಅಲ್ಲಿ ಎಲ್ಲವೂ ಬದಲಾಗಿದೆ ಅಂತ ಹೇಳ್ತಾನೆ. ರಾಕ್ಷಸರೊಂದಿಗೆ ಸುದೀರ್ಘ ಯುದ್ಧ, ಮತ್ತೊಂದು ಕಡೆ ಕುಟುಂಬದವರು ಯಾರೂ ಉಳಿದಿಲ್ಲ ಎಂಬ ದುಃಖ. ಇಂದ್ರನೆಡೆಗೆ ತಿರುಗಿ ಮಾತನಾಡುವ ಮುಚುಕುಂದ, ದೇವರಾಜ, ನನಗೆ ಯಾಕೋ ತುಂಬ ದುಃಖವಾಗ್ತಿದೆ ಮತ್ತು ತುಂಬಾನೇ ಬಳಲಿ ಹೋಗಿದ್ದೇನೆ. ಈಗ ನಾನು ಮಲಗಲು ಬಯಸುತ್ತೇನೆ. ಆದುದರಿಂದ ನಾನು ಗಾಢವಾಗಿ ನಿದ್ರಿಸುವ ಮತ್ತು ಯಾರೂ ನನ್ನನ್ನು ನಿದ್ದೆಯಿಂದ ಎಬ್ಬಿಸದಂತಹ ವರವನ್ನು ಕೊಡುವಂತ ಬೇಡಿಕೊಳ್ತಾನೆ. ಇಂದ್ರದೇವ ತಥಾಸ್ತು ಎಂದು ಬಿಟ್ಟ. ನಿನ್ನ ನಿದ್ದೆಯನ್ನು ಭಂಗಪಡಿಸುವವನು ಸುಟ್ಟು ಬೂದಿಯಾಗುತ್ತಾನೆ ಅಂತ ಹೇಳಿ ದೇವರಾಜ ಇಂದ್ರನು ರಾಜನಿಗೆ ರಹಸ್ಯ ಸ್ಥಳಕ್ಕೆ ಹೋಗಿ ಮಲಗಲು ಹೇಳ್ತಾನೆ. ಅದರಂತೆ ರಾಜ ಮುಚುಕುಂದ ಗುಹೆಯೊಂದಕ್ಕೆ ಹೋಗಿ ಮಲಗಿದ. ಹೀಗೆ ಹೋಗಿ ಮಲಗಿದ ಮುಚುಕುಂದನಿಗೆ ತ್ರೇತಾಯುಗದಿಂದ ದ್ವಾಪರ ಯುಗ ಬದಲಾಗಿದ್ದು ಗೊತ್ತೇ ಆಗಲಿಲ್ಲ. ಗ್ರೀಸ್ನ ರಾಜ ಎಂದು ಹೇಳಲಾಗುವ ಕಾಲಯವನು ಮಥುರೆಯ ಮೇಲೆ ದಾಳಿ ಮಾಡಿದಾಗ ಶ್ರೀಕೃಷ್ಣನು ಕಾಲಯವನನ್ನ ಉಪಾಯದಿಂದ ಮುಚುಕುಂದ ಮಲಗಿದ್ದ ಗುಹೆಗೆ ಕರೆದೊಯ್ಯುತ್ತಾನೆ.
ಆದರೆ ಕಾಲಯವನ ಮಲಗಿದ್ದವನನ್ನ ಕೃಷ್ಣನೆಂದು ಭಾವಿಸಿ ಮಲಗಿದ ರಾಜ ಮುಚುಕುಂದನನ್ನ ಒದೆಯುತ್ತಾನೆ. ಇದರಿಂದ ಆತನ ನಿದ್ರೆಗೆ ಭಂಗವಾಗಿ ಕಾಲಯವನ ಸುಟ್ಟು ಬೂದಿಯಾಗ್ತಾನೆ. ಕಾಲಯವನ ಸುಟ್ಟು ಬೂದಿಯಾದ ನಂತರ ಶ್ರೀಕೃಷ್ಣನು ರಾಜ ಮುಚುಕುಂದನಿಗೆ ಹೇಳ್ತಾನೆ, ನೀನು ನಿದ್ರಿಸುತ್ತಾ ಯುಗ ಯುಗಗಳು ಕಳೆದಿವೆ, ಈಗ ನೀನು ಮೋಕ್ಷಕ್ಕಾಗಿ ತಪಸ್ಸು ಮಾಡಬೇಕೆಂದು ಹೇಳ್ದ. ಶ್ರೀಕೃಷ್ಣನ ಆದೇಶದಂತೆ ರಾಜ ಮುಚುಕುಂದನು ತಪಸ್ಸು ಮಾಡಿ ಮೋಕ್ಷವನ್ನು ಪಡೆದ. ಇಂಥ ಕಥೆಗಳಲ್ಲಿ ನಮಗೆ ಕೆಲವೊಂದು ವಿಚಾರಗಳು ಸ್ಪಷ್ಟವಾಗ್ತವೆ. ದೇವಲೋಕ, ಬ್ರಹ್ಮಲೋಕಗಳು, ಭೂಲೋಕದಂತೆ ಬೇರೆ ಬೇರೆ ಗ್ರಹಗಳಿವೆ ಮತ್ತು ಕಾಲ ಅಥವಾ ಸಮಯ ಅನ್ನುವುದು ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಎಂದು ಈ ಕಥೆಗಳ ಮೂಲಕ ಸ್ಪಷ್ಟವಾಗಿ ತಿಳಿಯುತ್ತೆ. ಕಾಲ ಎಂಬುದು ಬೇರೆ ಬೇರೆ ಗ್ರಹ ನಕ್ಷತ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತದೆಂದು ಭಾರತೀಯ ಜ್ಞಾನಿಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತು ಅನ್ನೋದು ಸ್ಪಷ್ಟವಾಗಿ ಖಚಿತವಾಗುತ್ತೆ. ಇನ್ನು ಟೈಮ್ ಟ್ರಾವೆಲ್ಗೆ ಸಂಬಂಧಿಸಿದ ಅನೇಕ ಪ್ರಕರಣಗಳು ಈ ಹಿಂದೆ ಬೆಳಕಿಗೆ ಬಂದಿವೆ. ಇದು ಜನರನ್ನ ಆಶ್ಚರ್ಯಗೊಳಿಸಿದೆ ಮತ್ತು ಕಾಲ ಪ್ರಯಾಣದಂತಹ ಪರಿಕಲ್ಪನೆ ಇದೀಗ ಭಾರಿ ಚರ್ಚೆಯಲ್ಲೂ ಇದೆ. ಅಲ್ಲದೆ ವಿಜ್ಞಾನಿಗಳು ಕೂಡ ಈ ಪರಿಕಲ್ಪನೆಯ ಬಗ್ಗೆ ಸಾಕಷ್ಟು ಸಂಶೋಧನೆಯಲ್ಲೂ ತೊಡಗಿದ್ದಾರೆ. ಒಂದು ವಸ್ತುವನ್ನ ಬೆಳಕಿನ ವೇಗದಲ್ಲಿ ಕಳುಹಿಸಿದಾಗ, ಅಂದರೆ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಕಳುಹಿಸಿದಾಗ ಆ ವಸ್ತುವಿನ ಸಮಯ, ಕಾಲ ಅಥವಾ ವಯಸ್ಸು ನಿಧಾನಗೊಳ್ಳುತ್ತದೆ ಅಥವಾ ಸ್ಥಗಿತಗೊಳ್ಳುತ್ತೆ ಅಂತ ವಿಜ್ಞಾನಿ ಐನ್ಸ್ಟೈನ್ ತನ್ನ ಟೈಮ್ ಡಯಾಲಿಸಿಸ್ ಥಿಯರಿಯಲ್ಲಿ ಹೇಳಿದ್ದಾನೆ. ಕಾಲಕ್ಕೆ ಮಿತಿ ಇಲ್ಲ, ಎಲ್ಲ ಕಡೆಗಳಲ್ಲಿ ಅದು ಒಂದೇ ರೀತಿ ಇರುವುದಿಲ್ಲ ಅಂತ ವಿಜ್ಞಾನಿ ಐನ್ಸ್ಟೈನ್ 1925ರಲ್ಲಿ ಪ್ರತಿಪಾದಿಸಿದ್ದಾರೆ. ಆದರೆ ಮಜವಾದ ಸಂಗತಿ ಅಂದರೆ ಐನ್ಸ್ಟೈನ್ಗೂ ಮೊದಲೇ ನಮ್ಮ ಪುರಾಣಗಳಲ್ಲಿ ಈ ಟೈಮ್ ಟ್ರಾವೆಲ್ ಎಂಬ ಪರಿಕಲ್ಪನೆ ಇತ್ತು. ಅದಕ್ಕೆ ಬರೀ ಈ 2 ಕಥೆಗಳೇ ಸಾಕ್ಷಿ. ಇದಿಷ್ಟು ಕಾಲ ಪ್ರಯಾಣದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.